ಇವತ್ತಿನ ಈ ಹಿಂದೂಸ್ತಾನಿ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಧಾನ ಹಾಡುಗಾರರಾಗಿ ಭಾಗವಹಿಸಲಿಕ್ಕೆ ಇರುವವರು ಪಂಡಿತ್ ರವಿಕಿರಣ್ ಮಣಿಪಾಲ್ ಹಾಗೂ ಅವರಿಗೆ ತಬಲಾ ಸಾಥ್ ಕೊಡುವವರು ಶ್ರೀ ಭಾರವಿ ದೇರಾಜೆ. ಸಂವಾದಿನಿಯಲ್ಲಿ ಶ್ರೀ ಶಶಿಕಿರಣ್ ಮಣಿಪಾಲ್ ಇವರು ಭಾಗವಹಿಸಲಿದ್ದಾರೆ. ಸಹಗಾಯಕರಾಗಿ ರವಿಕಿರಣ್ ಅವರ ಶಿಷ್ಯ ಶ್ರೀ ಸುಮಂತ್ ಭಟ್ ಇವರು ತಮ್ಮ ಕಂಠದಾನ ಮಾಡಲಿಕ್ಕಿದ್ದಾರೆ. ಅತ್ಯಂತ ಸಂಕ್ಷಿಪ್ತವಾಗಿ ನಮಗೆಲ್ಲ ಬಹುತೇಕ ಜನರಿಗೆ ಅಪರಿಚಿತರಾದಂಥ ಯಾಕಂದರೆ ಯಕ್ಷಗಾನ ಕಲಾವಿದರಾದರೆ ನಮಗೆ ಒಂದು ಮಟ್ಟದ ಪರಿಚಯ ಈ ಭಾಗದ ಜನರಿಗೆ ಇರ್ತದೆ. ಇವರು ಸಂಗೀತದವರಾದ್ದರಿಂದ ಅವರ ಪರಿಚಯವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳುವ ಅನ್ನುವ ಕಾರಣಕ್ಕಾಗಿ ಒಂದೆರಡು ವಿಚಾರಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ಸಂಗೀತ ಕಾರ್ಯಕ್ರಮ ಪ್ರಾರಂಭವಾಗುವ ಮುನ್ನ ಕೆರೆಮನೆ ಮಾವಳ್ಳಿ ಹೆಗಡೆಯವರ ಮೊಮ್ಮಗನಾದಂತಹ ಕುಮಾರ್ ಕಿಶೋರ್ ಹೂವನ್ನು ಕೊಟ್ಟು ಅವ್ರನ್ನೆಲ್ಲ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಪಂಡಿತ್ ರವಿಕಿರಣ್ ಮಣಿಪಾಲ್ ಇಂದಿನ ಪ್ರಧಾನ ಗಾಯಕರು. ಹಾಗೆ ತಬಲಾ ಸಾಥ್ ನೀಡಲಿಕ್ಕಿರುವಂಥ ಭಾರವಿ ದೇರಾಜೆ, ಅಂತೆ ಸಂವಾದಿನಿಯಲ್ಲಿ ಶ್ರೀ ಶಶಿಕಿರಣ್ ಮಣಿಪಾಲ್ ಇವರಿಗೆ, ಹಾಗೆ ಸಹಗಾಯನದಲ್ಲಿ ಸಹಕರಿಸಲಿಕ್ಕಿರುವ ಸುಮಂತ್ ಭಟ್. ಪಂಡಿತ್ ರವಿಕಿರಣ್ ಮಣಿಪಾಲ್ ಉಡುಪಿ ಸಮೀಪದ ಮಾರ್ಪಳ್ಳಿಯಲ್ಲಿ ಜನಿಸಿದ ಪಂಡಿತ್ ರವಿಕಿರಣ್ ಇವರು ಬಾಲ್ಯದಲ್ಲಿ ತನ್ನ ಸೋದರ ಮಾಮ ಶ್ರೀ ಗುರುರಾಜ್ ಮಾರ್ಪಳ್ಳಿಯವರಿಂದ ಸಂಗೀತದ ಪ್ರೇರಣೆಯನ್ನು ಪಡೆದರು. ಆಗ್ರಾ ಹಾಗೂ ಗ್ವಾಲಿಯರ್ ಘರಾನೆಗಳ ಖ್ಯಾತ ಸಂಗೀತ ವಿದ್ವಾಂಸರಾದ ಉಡುಪಿಯ ಪಂಡಿತ್ ಜಿ ಮಾಧವ್ ಭಟ್ ಅವರ ಶಿಷ್ಯರಾಗಿ 13 ವರ್ಷಗಳವರೆಗೆ ಕಠಿಣ ಅಭ್ಯಾಸ ನಡೆಸಿದರು. ಸುಶ್ರಾವ್ಯ ಶಾರೀರ ಹಾಗೂ ಅನನ್ಯ ಗ್ರಹಣ ಶಕ್ತಿಯಿಂದ ಯುವ ತಲೆಮಾರಿನ ಪ್ರತಿಭಾವಂತ ಗಾಯಕರಾಗಿ ಮೂಡಿಬಂದ ಇವರು ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯಿಂದ ಸಂಗೀತ ವಿದ್ವತ್ ಮತ್ತು ಗಂಧರ್ವ ಮಹಾವಿದ್ಯಾಲಯದ ಸಂಗೀತ ಅಲಂಕಾರ ಪದವಿಯನ್ನು ಪಡೆದವರಾಗಿದ್ದಾರೆ. ವೃತ್ತಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಮಣಿಪಾಲದ MITಯಲ್ಲಿ ಉದ್ಯೋಗದಲ್ಲಿದ್ದ ರವಿಕಿರಣರವರು ಸಂಗೀತಕ್ಕಾಗಿ ಉದ್ಯೋಗವನ್ನು ತ್ಯಜಿಸಿ ಈಗ ಪೂರ್ಣಾವಧಿ ಸಂಗೀತಗಾರರಾಗಿ ಮಿಂಚುತ್ತಾ ಇದ್ದಾರೆ. ಈಗಾಗಲೇ ದೇಶ ವಿದೇಶಗಳಲ್ಲಿ ಅನೇಕ ಸ್ಮರಣೀಯ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿರುವ ಪಂಡಿತ್ ರವಿಕಿರಣ್ ಅವರು ಸಂಗೀತ ಕಾರ್ಯಕ್ರಮಗಳನ್ನು ನೀಡಿರುವ ಖ್ಯಾತ ಸಂಗೀತ ವಿದ್ವಾನ್ ವಾಗ್ಗೇಯಕಾರ ಪಂಡಿತ್ ನಾರಾಯಣ್ ಪಂಡಿತ್ ಅವರ ಬಳಿ ಸಂಗೀತದ ಅಭ್ಯಾಸವನ್ನು ಮುಂದುವರಿಸುತ್ತಿದ್ದಾರೆ. ತಮ್ಮ ಅನ್ವೇಷಕ ಗುಣದಿಂದ ಗಾಯಕಿಯನ್ನು ವಿಕಸಿಸುವುದರಲ್ಲಿ ಪಂಡಿತರ ಮಾರ್ಗದರ್ಶನದಿಂದ ಹಾಗೂ ತಮಗಿರುವ ಸಾಹಿತ್ಯ ಪರಿಚಯದಿಂದಾಗಿ ತಮ್ಮ ಗಾಯನಕ್ಕೊಂದು ವಿಶಿಷ್ಟ ಸಮಕಾಲೀನತೆಯನ್ನು ಹಾಗೂ ಅಭಿವ್ಯಕ್ತಿ ಗುಣವನ್ನು ಸೌಂದರ್ಯವನ್ನು ತುಂಬಬಲ್ಲವರಾಗಿದ್ದಾರೆ. ರವಿಕಿರಣ್ ಅವರು ಕಲ್ಕತ್ತಾದ ಸಂದೀಪ್ ಚಟರ್ಜಿಯವರೊಂದಿಗೆ ನಡೆಸಿಕೊಟ್ಟ ಗಾಯನ ಸಂತೂರ್ ಜುಗಲಬಂದಿಯು ರಸಿಕ ಅನೇಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಚೆನ್ನೈನ ವಿದ್ವಾನ್ ಪ್ರದೀಪ್ರೊಂದಿಗೆ ನಡೆಸಿಕೊಟ್ಟ ಹಿಂದೂಸ್ತಾನಿ ಕರ್ನಾಟಕಿ ಸಂಗೀತ ಜುಗಲಬಂದಿ ಒಂದು ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮವೆನಿಸಿದೆ. ಶಾಸ್ತ್ರೀಯ ಸಂಗೀತಕ್ಕೆ ಸಂಬಂಧಿಸಿ ಅನೇಕ ಪ್ರದರ್ಶನ ಹಾಗೂ ಉಪನ್ಯಾಸಗಳನ್ನು ಹಾಗೂ ಕಮ್ಮಟಗಳನ್ನು ನಿರ್ವಹಿಸಿರುವ ಶ್ರೀಯುತರು ಹಲವಾರು ರಾಗಗಳಲ್ಲಿ ಬಂದೀಶಗಳನ್ನು ರಚಿಸಿದ್ದಾರೆ. ಇವರು ಆಕಾಶವಾಣಿಯ ಗ್ರೇಡ್ ಕಲಾವಿದರು. ಭಾರತದ ಹಲವೆಡೆ ಮತ್ತು ಮಧ್ಯಪ್ರಾಚ್ಯದಲ್ಲಿ ಸಂಗೀತ ಗೋಷ್ಠಿಯನ್ನು ನಡೆಸಿಕೊಟ್ಟಿದ್ದಾರೆ. ಉಸ್ತಾದ್ ಅಲ್ಲಾಡಿಯಾ ಖಾನ್ ಸಂಗೀತ ಸಮಾರೋಹ ಮುಂಬೈ, ಭವಾನಿಪುರ್ ಸಂಗೀತ ಸಮಾರೋಹ ಕೋಲ್ಕತ್ತಾ, ಪಂಡಿತ್ ಕುಮಾರ್ ಗಂಧರ್ವ್ ಸಂಗೀತ ಸಮಾರೋಹ ಬೆಳಗಾವಿ, ಉಸ್ತಾದ್ ರಹಮತ್ ಖಾನ್ ಸಂಗೀತ ಉತ್ಸವ ಧಾರವಾಡ, ದಾಮೋದರ್ ಸಂಗೀತ ಸಮಾರೋಹ ಗೋವಾ, ನ್ಯಾಷನಲ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಮುಂಬೈ, ಯೂತ್ ಮ್ಯೂಸಿಕ್ ಫೆಸ್ಟಿವಲ್ ಬ್ಯಾಂಗ್ಳೂರ್. ಇವು ಶ್ರೀಯುತ ರವಿಕಿರಣ್ ಅವರು ಭಾಜನರಾಗಿರುವ ಅಥವಾ ಭಾಗವಹಿಸಿರುವ ಪ್ರಸಿದ್ಧ ಸಂಗೀತ ಕಾರ್ಯಕ್ರಮಗಳು. ಶ್ರೀಯುತರಿಗೆ ನಿಮ್ಮೆಲ್ಲ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ತಬಲಾ ಸಾಥ್ ಕೊಡಲಿಕ್ಕಿರುವ ಶ್ರೀ ಭಾರವಿ ದೇರಾಜೆ, ಕಲಾವಿದರ ಮನೆತನದ ಶ್ರೀಯುತ ಭಾರವಿ ದೇರಾಜೆಯವರು ಯಕ್ಷಗಾನ ತಾಳಮದ್ದಲೆಯ ಹೆಸರಾಂತ ಅರ್ಥಧಾರಿ
ದೇರಾಜ ಸೀತಾರಾಮಯ್ಯನವರ ಮೊಮ್ಮಗ. ಭಾರವಿಯವರು ಬಾಲ್ಯದಲ್ಲಿ ಶ್ರೀಯುತ ಕೆರೆಮನೆ ರಾಮ ಹೆಗಡೆಯವರಲ್ಲಿ, ಇನ್ನೊಮ್ಮೆ ಕೇಳಿಕೊಳ್ಳಿ, ಬಾಲ್ಯದಲ್ಲಿ ಶ್ರೀಯುತ ಕೆರೆಮನೆ ರಾಮ ಹೆಗಡೆಯವರಲ್ಲಿ ತಬಲಾಭ್ಯಾಸ ಆರಂಭಿಸಿ ಮುಂದೆ ಪುತ್ತೂರಿನ ಶ್ರೀ ಸೀತಾರಾಮ ನಾಯಕ್, ಉಡುಪಿಯ ಶ್ರೀ ಮಾಧವ ಆಚಾರ್ಯ ಇವರುಗಳಲ್ಲಿ ತಬಲಾ ಅಭ್ಯಾಸವನ್ನು ನಡೆಸಿರುತ್ತಾರೆ. ಇದೀಗ ಬೆಂಗಳೂರಿನ ಶ್ರೀ ಗುರುಮೂರ್ತಿ ವೈದ್ಯ ಇವರಲ್ಲಿ ತಬಲಾ ಕಲಿಕೆಯನ್ನು ಮುಂದುವರಿಸಿದ್ದಾರೆ. ಅನೇಕ ಹಿರಿಯ ಕಲಾವಿದರಿಗೆ ತಬಲಾ ಸಾಥ್ ನೀಡಿರುತ್ತಾರೆ. ಅಲ್ಲದೆ ಸುರತ್ಕಲ್ನಲ್ಲಿ ಚಿಂತನ ಎನ್ನುವ ಚಾರಿಟೇಬಲ್ ಟ್ರಸ್ಟನ್ನು ಸ್ಥಾಪಿಸಿ ಅದರ ಅಡಿಯಲ್ಲಿ ವೃದ್ಧಾಶ್ರಮವನ್ನು ನಡೆಸುತ್ತಿದ್ದಾರೆ. ಇದು ಇವರ ಇನ್ನೊಂದು ಮಾನವೀಯ ಮುಖ. ವೃದ್ಧಾಶ್ರಮವನ್ನು ನಡೆಸ್ತಾ ಇದ್ದಾರೆ. ಹಾಗೆ ಸಂವಾದಿನಿಯಲ್ಲಿ ಶ್ರೀ ಶಶಿಕಿರಣ್ ಮಣಿಪಾಲ್, ಶ್ರೀಯುತ ಶಶಿಕಿರಣ್ ಮಣಿಪಾಲ್ ಅವರು ತನ್ನ ಅಣ್ಣ ಪಂಡಿತ್ ರವಿಕಿರಣ್ ಮಣಿಪಾಲ್ ಇವರಿಂದ ಸಂಗೀತ ಶಿಕ್ಷಣವನ್ನು ಪಡೆದವರು. ಪಂಡಿತ ರವಿಕಿರಣ್ ಮಣಿಪಾಲ್ ಇವರ ಅನೇಕ ಸಂಗೀತ ಕಚೇರಿಗಳಲ್ಲಿ ಹಾರ್ಮೋನಿಯಂ ಸಾಥ್ ಕಲಾವಿದರಾಗಿ ಕಾಣಿಸಿಕೊಂಡಿದ್ದಾರೆ. ಅಲ್ಲದೆ ನಾಡಿನ ಇತರ ಅನೇಕ ಸೋಲೋ ಕಾರ್ಯಕ್ರಮಗಳಿಗೆ ಇವರು ಸಮರ್ಥವಾಗಿ ಲೇರ ನುಡಿಸಿರುತ್ತಾರೆ. ಶ್ರೀಯುತರು ಉಡುಪಿಯ ಮಾಧವಾಚಾರ್ಯ ಇವರ ಬಳಿ ತಬಲಾ ಅಭ್ಯಾಸ ನಡೆಸಿ ಸೀನಿಯರ್ ವಿಭಾಗದಲ್ಲಿ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಪಡೆದುಕೊಂಡಿರುತ್ತಾರೆ. ಮಾತ್ರವಲ್ಲ, ಅನೇಕ ಕಚೇರಿಗಳಲ್ಲಿ ಸಹೋದರ ರವಿಕಿರಣ್ ಅವರಿಗೂ ಅಲ್ಲದೆ ಇನ್ನಿತರ ಹಿಂದೂಸ್ತಾನಿ ಗಾಯಕರಿಗೂ ಇವರು ಸಂವಾದಿನಿಕಾರರಾಗಿ ಕೆಲಸ ಮಾಡಿದ್ದಾರೆ. ಉಡುಪಿಯ ಯಕ್ಷಗಾನದಲ್ಲಿ ಭಾಗವತಿಕೆ ತರಬೇತಿಯನ್ನು ಇವರು ಪಡೆದಿರುತ್ತಾರೆ. ಹಾಗೆ ಹಿಂದುಗಡೆ ಕುಳಿತಂತಹ ಸಹಗಾಯಕರಾದಂತಹ ಶ್ರೀ ಸುಮಂತ್ ಭಟ್ ಇವರು ನಮ್ಮ ಇವತ್ತಿನ ಪಂಡಿತ್ ರವಿಕಿರಣ್ ಮಣಿಪಾಲ್ ಇವರ ಶಿಷ್ಯರಾಗಿದ್ದಾರೆ. ನಿಮಗೆಲ್ಲ ಇನ್ನೊಮ್ಮೆ ಸ್ವಾಗತಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಪ್ರತಿಷ್ಠಾನದ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಸಂಗೀತ ಕಲಾವಿದರನ್ನು ಸ್ವಾಗತಿ ಪರಿಚಯಿಸಿದ ಶ್ರೀಯುತ SS ಹೆಗಡೆಯವರಿಗೆ ಧನ್ಯವಾದಗಳು. ಈಗ ಸಂಗೀತ ಸಂಸ್ಮರಣೆ ಕಾರ್ಯಕ್ರಮ ಆರಂಭ ಆಗ್ತದೆ. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ನನ್ನ ನೆನಪಿನಲ್ಲಿ ಬಹುಕಾಲ ಉಳಿಯುವಂತಹ ದಿವಸ. ಯಾಕಂದರೆ ನನ್ನ ಕಲಾ ಪ್ರಪಂಚಕ್ಕೆ ನನಗೆ ಕಲಾ ಪ್ರಪಂಚದ ಸೆಳೆತ ಯಕ್ಷಗಾನದ ಮೂಲಕವೇ ಆಗಿದೆ. ನನ್ನ ಸೋದರ ಮಾವ ಗುರುರಾಜ್ ಮಾರ್ಪಳ್ಳಿಯವರು ಪೂಜ್ಯರಾದ ಮಹಾಬಲ ಹೆಗಡೆ ಅವರನ್ನು ಗುರುಗಳು ಅಂತ ತಿಳಿದವರು. ಅವರ ಹತ್ರ ಗೈಡೆನ್ಸ್ ಪಡ್ಕೊಳ್ಳಿಕ್ಕಿಂತ ಯಾವಾಗಲೂ ಮಹಾಬಲ ಹೆಗಡೆ ಅವರ ಮನೆಗೆ ಬರ್ತಾಯಿದ್ರು. ಆಗ ನಾನು ಸಾಧಾರಣ 7ನೇ ಕ್ಲಾಸ್ನಲ್ಲಿರುವಾಗಲೇ ಮಹಾಬಲ ಹೆಗಡೆ ಅವರ ಮನೆಗೆ ಬಂದ ನೆನಪಿದ್ದೆ. ಅವರು ಬಂದಾಗೆಲ್ಲ ಅವ್ರ ಜೊತೆ ಬರ್ತಾ ಇದ್ದೆ. ಇಲ್ಲಿ ಈ ಹೊನ್ನಾವರದಂತಹ ಈ ಪ್ರದೇಶದಲ್ಲಿ ಪೂಜ್ಯರಾದ ಮಹಾಬಲ ಹೆಗಡೆಯವರು, ಕೆರೆಮನೆ ಶಂಭು ಹೆಗಡೆಯವರು, ಇವರೆಲ್ಲ ಸಂಗೀತ ಕಲಾ ಪ್ರಪಂಚದಲ್ಲಿ ಒಂದು ಹೊಸ ಮೈಲಿಗಲ್ಲುಗಳನ್ನು ನೆಟ್ಟವರು. ಕಲೆಯಲ್ಲಿ ಉದಾತ್ತತೆ ಮತ್ತು ಭವ್ಯತೆಯ ನಿರ್ಮಾಣ ಹೇಗೆ ಮಾಡಬೇಕು ಅನ್ನುವಂಥ ಒಂದು ಆ ವಿಸ್ಮಯವನ್ನು ನಮ್ಮ ಮುಂದೆ ಮಾಡಿ ತೋರಿಸಿದವರು. ಒಂದು ಭಿನ್ನ ಹಾದಿಯನ್ನು ತುಳಿದು ಅದರಲ್ಲಿ ಒಂದು ಅದ್ಭುತವಾದಂಥ ತಮ್ಮದೇ ಆದಂತಹ ದಾರಿಯನ್ನು ಬಹಳ ಭವ್ಯವಾದ ರೀತಿಯಲ್ಲಿ ಅವರ ದುಷ್ಟಬುದ್ಧಿ ಪಾತ್ರ ಇರ್ಬೋದು, ಮಹಾಬಲ ಹೆಗಡೆ ಅವ್ರದ್ದು ಇವತ್ತು ಕಣ್ಣಿನ ಮುಂದೆ ಕಟ್ಟುವಂಥದ್ದು ನಮಗೆಲ್ಲರಿಗೂ ಒಂದು ಸ್ಫೂರ್ತಿ. ಹಾಗೆ ನನಗೆ ಈಗಲೂ ನೆನಪಿದೆ, ಅವರು ಹಿಂದೂಸ್ತಾನಿ ಸಂಗೀತವನ್ನು ಎಷ್ಟು ಚೆನ್ನಾಗಿ ಆಡ್ತಿದ್ರು. ಅವರ ಮೊಮ್ಮಕ್ಕಳೊಟ್ಟಿಗೆ ಅವರ ಮನೇಲಿ ಹಾಡುವಾಗ ನಾನು ಬಂದು ಅವ್ರ ಹತ್ರ ಕಲ್ತದ್ದಿದೆ, ಅವ್ರ ಜೊತೆ ಹಾಡಿದ್ದಿದೆ, ಅವರ ಮಾತುಗಳನ್ನು ಕೇಳಿದ್ದಿದೆ. ಕಲೆಯಲ್ಲಿ ಒಂದು ಭಿನ್ನವಾದ ಹಾದಿಯನ್ನು ತುಳಿಯುವಂಥ ಒಂದು ತುಡಿತವನ್ನು ನನ್ನಲ್ಲಿ ಮೂಡಿಸಿದವರು ಅವರು ಅಂತ ನಾನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಆದರೆ ಈ ಭಿನ್ನವಾದ ಹಾದಿ ಎಷ್ಟು ಕಷ್ಟದ್ದು ಅಂತ ನನಗೆ ಅದು ಗೊತ್ತಾಯಿತು. ನಾನು ಗ್ವಾಲಿಯರ್ ಘರಾಣದಲ್ಲಿ ಮೊದಲು 13 ವರ್ಷ ನನ್ನ ಗುರುಗಳ ಹತ್ರ ಅಭ್ಯಾಸ ಮಾಡಿದೆ. ಪಂಡಿತ್ ಜಿ ಮಾಧವ್ ಭಟ್, ಪೂಜ್ಯರಾದಂತಹ ದಿವಂಗತ ಪಂಡಿತ್ ಜಿ ಮಾಧವ್ ಭಟ್, ಗ್ವಾಲಿಯರ್ ಅಭ್ಯಾಸ ಮಾಡಿಕೊಂಡೆ. ಆಮೇಲೆ ನನ್ನಲ್ಲಿ ಈ ಸೆಳೆತ ಜಾಸ್ತಿ ಆದಮೇಲೆ ಇಲ್ಲೇ ನಮ್ಮ ಹೊನ್ನಾವರದಲ್ಲೇ ಇದ್ದಾರೆ ಪೂಜ್ಯರಾದಂತಹ ನನ್ನ ಗುರುಗಳು ಪಂಡಿತ್ ನಾರಾಯಣ್ ಪಂಡಿತ್, ಅವರ ಹತ್ರ ಬಂದು ಕಲೀಲಿಕ್ಕೆ ಅಭ್ಯಾಸ ಮಾಡಿದೆ. ನಾನು ಪಂಡಿತ್ ಅಲ್ಲ, ತುಂಬ ಸಣ್ಣ ಹುಡುಗ, ಇನ್ನು 1% ನಮ್ಮ ಗುರುಗಳ ಹಾಡುವಂಥದ್ದು ಹಾಡೋದಿಲ್ಲ. ಇಲ್ಲಿ ಅವರ ಜಾಗಕ್ಕೆ ಬಂದು ನನಗೆ ನನ್ನ ಗುರುಗಳು ಕಲಿಸಿದ ಬಂದಿಷ್ಗಳನ್ನು ಹಾಡಲಿಕ್ಕೂ ಕೂಡ ಹೆದರಿಕೆ ಆಗ್ತದೆ. ಅದಕ್ಕೆ ನನ್ನ ಬಂದಿಷ್ಗಳನ್ನು ಹಾಡ್ತಾ ಇದ್ದೇನೆ ನಾನು ಇವತ್ತು ಗಾವತಿ ಮೂಲಕ. ಆದರೆ ನನ್ನ ಒಂದು ತುಡಿತ ಭಿನ್ನವಾದ ಹಾದಿಯಲ್ಲಿ ಒಂದು ಭವ್ಯತೆಯನ್ನು ಭವ್ಯತೆಯ ಸೆಳೆತ ತಮ್ಮಲ್ಲಿ ಕಂಡು ಬಂದರೆ ನಾನೊಂದು ಭವ್ಯತೆಯನ್ನು ನಿರ್ಮಾಣ ಮಾಡ್ತೇನೆ ಅಂತ
ಎಂದಿಗೂ ಹೇಳ್ಕೊಳ್ಳಲ್ಲ. ಅದೊಂದು ಬಹಳ ದೊಡ್ಡ ಹಾದಿ ಇವರೆಲ್ಲ ನಮ್ಮ ಮುಂದೆ ಅದನ್ನು ಹಾಕಿಟ್ಟಿದ್ದಾರೆ, ತೋರಿಸಿಕೊಟ್ಟಿದ್ದಾರೆ. ಆ ಸೆಳೆತ, ಆ ತುಡಿತ ನನ್ನಲ್ಲಿ ಕಂಡ್ರೆ ನನ್ನ ಒಂದು ಪ್ರಯತ್ನ ಸಾರ್ಥಕ. ಮತ್ತು ಶ್ರೀಯುತ ರಾಮ ಹೆಗಡೆ ಸರ್ ಕೂಡ, ಅವರನ್ನು ನಾನು ಸಣ್ಣನಿಂದ ನೋಡಿದವ. ಅವರು ವಯಲಿನ್ ನುಡಿಸ್ತಾ ಇದ್ದಾಗ ಇಲ್ಲ. ಮತ್ತು ನಾಗವೇಣಿ ಮೇಡಮ್ ಅವರು ಕೂಡ, ಅವರನ್ನು ಸಣ್ಣನಿಂದ ನಾನು ಅವರ ಮನೆಗೆಲ್ಲ ಹೋಗಿ ತುಂಬ ಅವರಿಂದೆಲ್ಲ ತಿಳ್ಕೊಂಡವ, ಕಲೆ ಬಗ್ಗೆ ಕಲ್ತವ. ಇವತ್ತು ನನಗೊಂದು ಇಲ್ಲಿ ಇವತ್ತಿನ ವಿಶೇಷ ದಿವಸದಲ್ಲೇ ಒಂದು ಅವಕಾಶವನ್ನು ಅವರು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ನನ್ನ ತಂಡದ ಪರವಾಗಿ ಮೊದಲಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಭಾರವಿ ದೇರಾಜಿಯವರು ಕೂಡ ಹೇಳ್ತಾ ಇದ್ದಾರೆ ರಾಮ ಹೆಗಡೆ ಸರ್ ಅವರಿಗೆ ಗುರುಗಳು ಅಂತ. ಸೊ ಇವತ್ತಿನ ಒಂದು ದಿವಸ ಒಂದು ವೇದಿಕೆಯಲ್ಲಿ ಇಲ್ಲಿ ಕೂತ್ಕೊಳ್ಳೋದು ಅವರಿಗೆ ಒಂದು ವಿಶೇಷವಾದಂತಹ ಒಂದು ಅದೃಷ್ಟ ಭಾಗ್ಯ ಅಂತ ಅವರು ಹೇಳ್ತಾ ಇದ್ದಾರೆ. ಅದನ್ನು ನನ್ನ ಹತ್ರ ಹೇಳಲಿಕ್ಕೆ ಹೇಳ್ಕೊಂಡಿದ್ದಾರೆ. ರಾಗ ಗಾವತಿ ಜೊತೆಗೆ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಇದರಲ್ಲಿ ನನ್ನ ಬಂದಿಶ್ ಹೀಗಿದೆ, ವಿಲಂಬಿತ್ ಏಕ್ತಾಲ್ನಲ್ಲಿ. ತೂ ಹಿ ಮೇರೆ ದಾಥ ನಾದ್ ಜಗತ್ ಮೇ, ನಾದ್ ಜಗತ್ ಮೇ ತೂ ಹಿ ಮೇರೆ ದಾಥ, ಅಕೇಲಾ ರಾಹಿ ಮೈ, ನಾನು ಒಬ್ಬ ಒಂಟಿ ಪಯಣಿಗ. ಡಗರ್ ಛಲತ್, ದಾರಿ ಸವೆಸುತ್ತಾ ಡಗರ್ ಛಲತ್, ದಾರಿಯಲ್ಲಿ ನಡೀತಾ ಗೀತ್ ತೋರೆಗಾವ್, ನಿನ್ನ ಗೀತೆಯನ್ನೇ ಹಾಡ್ತೇನೆ. ಆ ಗೀತೆಯನ್ನು ಹಾಡಬೇಕಾದ್ರೆ ಬಿನತಿ ಕರತಹು ಸುನಲೇ ಹೋ, ವಿನತಿ ಮಾಡ್ತೇನೆ ಓ ನಾದಬ್ರಹ್ಮನೆ ಕೇಳು. ದಿಖಾವೋ ರಾಗಕ್ಕೆ ಭಾವರೂಪ, ರಾಗದ ಹಿನ್ನೆಲೆಯಲ್ಲಿರುವ ಒಂದು ಭಾವದ ರೂಪದ ಸಾಕ್ಷಾತ್ಕಾರ ಮಾಡು. ಡಗರ್ ಛಲತ್ ತೋರೆ ಗೀತ್ ಗಾವ, ಸಾಕ್ಷಾತ್ಕಾರ ಆದರೆ ಏನಾದರೂ ದಾರಿ ಸವೆಸುತ್ತಾ ಒಂಟಿ ಪ್ರಯಾಣದಲ್ಲಿ ನಿನ್ನ ಗೀತೆಯನ್ನು ಹಾಡ್ತೇನೆ ಅಂತ. ಇದ್ರ ಜೊತೆಗೆ ಎರಡನೇ ಬಂದಿಶ್ ಕೂಡ ತ್ರೀನ್ತಾಲ್ನಲ್ಲಿ ಪರನು ಪಾಯೋ, ಇದು ತಾನ್ಸೇನ್ ರಚಿಸಿದ್ದು, ನನ್ನ ಮೊದಲನ ಗುರುಗಳು ಕೊಟ್ಟಿದ್ದು. ಪರನು ಪಾಯೋ, ಇದು ಪಾಪ್ಯುಲರ್ ಬಂದಿಶ್, ನ ಪಾಯೋಜಿ ಅಂತ. ಆಮೇಲೆ ಒಂದು ಸಣ್ಣ ತರಾನ ನಾನೇ ಕಟ್ಟಿದ್ದು, ಅದನ್ನು ಹಾಡ್ಲಿಕ್ಕೆ ಬಯಸ್ತೇನೆ. ರಾಗ ಗಾವತಿ, ಇಲ್ಲೆಲ್ಲ ತುಂಬ ತಿಳಿದವರು, ಜ್ಞಾನಿಗಳು ಎಲ್ಲ ಸೇರಿದ್ದೀರಿ. ಈ ನನ್ನ ಪ್ರೆಸೆಂಟೇಷನ್ನಲ್ಲಿ ಏನಾದರೂ ಒಳ್ಳೆಯದು ವಿಷಯ ಕಂಡರೆ ಅದು ನಮ್ಮ ಗುರುಗಳು ನನಗೆ ನೀಡಿದ ಆಶೀರ್ವಾದ. ಏನಾದರೂ ತಪ್ಪುಗಳು ಕಂಡರೆ ಅದು ಒಂದು ನನ್ನ ಹುಡುಗಾಟಿಕೆ ಅಂತ ಹೇಳಿ ಕ್ಷಮಿಸಿಬಿಡಿ ಅಂತ ಮೊದಲಾಗಿ ವಿನಂತಿಸಿಕೊಳ್ತಾ ಪ್ರಾರಂಭಿಸ್ತಾ ಇದ್ದೀನಿ.
ಸ್ವಲ್ಪ ಜಾಸ್ತಿ ಮಾಡಿ, ಸ್ವಲ್ಪ. मैं